ಸನ್ರೈಸರ್ಸ್ ಹೈದರಾಬಾದ್ ಫ್ಯಾನ್ಸ್, ಈಗ ನೀವು ಕೇಳಬೇಕಾಗಿರುವ ವಿಷಯ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಆಘಾತವನ್ನೇ ಉಂಟುಮಾಡುತ್ತದೆ. ಐಪಿಎಲ್ 2026 ಸೀಸನ್ ಆರಂಭವಾಗಲು ಇನ್ನು ಕೆಲವೇ ದಿನಗಳು ಬಾಕಿ. ಆದರೂ ಸನ್ರೈಸರ್ಸ್ ಹೈದರಾಬಾದ್ ಈಗಾಗಲೇ ತನ್ನ ಹೊಸ ಕ್ಯಾಪ್ಟನ್ ಹೆಸರನ್ನು ಅಧಿಕೃತವಾಗಿ ಪ್ರಕಟಿಸಿಬಿಟ್ಟಿದೆ. ಆದರೆ ಆ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಒಂದೇ ಸಾರಿ ಆಶ್ಚರ್ಯಗೊಂಡುಬಿಟ್ಟರು. ಏಕೆಂದರೆ ಆ ಹೆಸರು ಅಭಿಷೇಕ್ ಶರ್ಮನದು ಅಲ್ಲ. ನೋಡಿ, ತಂಡದಲ್ಲಿ ಟಿ20ಗಳಲ್ಲಿ ನಂಬರ್ 1 ರ್ಯಾಂಕ್ ಹೊಂದಿರುವ ಸೂಪರ್ ಸ್ಟಾರ್ 2019ರಿಂದಲೇ ತಂಡದ ಜೊತೆಯಲ್ಲಿರುವ ಚಾಂಪಿಯನ್ ಆಟಗಾರ ಅಭಿಷೇಕ್ ಶರ್ಮನನ್ನು ಪೂರ್ತಿಯಾಗಿ ಪಕ್ಕಕ್ಕೆ ತಳ್ಳಿ ಬೇರೊಬ್ಬರಿಗೆ ಕ್ಯಾಪ್ಟನ್ಸಿ ನೀಡೇ ಬಿಟ್ಟಿದ್ದಾರೆ. ಈ ನಿರ್ಧಾರ ನಿಜವಾಗಿಯೂ ಎಲ್ಲರನ್ನೂ ತುಂಬಾ ಆಶ್ಚರ್ಯಪಡಿಸಿದೆ. ಮಾರ್ಚ್ 28ನೇ ತಾರೀಖಿನಿಂದ ಐಪಿಎಲ್ ಮ್ಯಾಚ್ಗಳು ಆರಂಭವಾಗುತ್ತವೆ. ಅದಕ್ಕೂ ಮುಂಚಿತವಾಗಿಯೇ ಸನ್ರೈಸರ್ಸ್ ಹೈದರಾಬಾದ್ ತನ್ನ ಹೊಸ ಕ್ಯಾಪ್ಟನ್ನಾಗಿ ಇಶಾನ್ ಕಿಶನ್ನನ್ನು ಪ್ರಕಟಿಸಿದೆ. ಪ್ಯಾಟ್ ಕಮಿನ್ಸ್ ಈಗ ಗಾಯದಿಂದ ಹೊರಗಿದ್ದಾರೆ. ಆಸ್ಟ್ರೇಲಿಯಾ ರಾಷ್ಟ್ರೀಯ ತಂಡದ ಕ್ಯಾಪ್ಟನ್ ಮತ್ತು ಸನ್ರೈಸರ್ಸ್ಗೂ ಕ್ಯಾಪ್ಟನ್ ಆಗಿರುವ ಆ ಚಾಂಪಿಯನ್ ಬೌಲರ್ ಮೊದಲ ಕೆಲವು ಮ್ಯಾಚ್ಗಳನ್ನು ಆಡಲಾರರು ಎಂಬ ಕಾರಣಕ್ಕೆ ತಾತ್ಕಾಲಿಕವಾಗಿ ಇಶಾನ್ ಕಿಶನ್ಗೆ ಈ ಜವಾಬ್ದಾರಿ ಅಪ್ಪಗಿಸಲಾಗಿದೆ. ಇಶಾನ್ ಕಿಶನ್ ಟಿ20 ವಿಶ್ವಕಪ್ನಲ್ಲಿ ಭಾರತದ ಪರವಾಗಿ ತುಂಬಾ ಅದ್ಭುತವಾಗಿ ಆಡಿದ್ದ. ಅದಕ್ಕಾಗಿಯೇ ಸನ್ರೈಸರ್ಸ್ ಹೈದರಾಬಾದ್ ಈಗ ಪ್ಯಾಟ್ ಕಮಿನ್ಸ್ ಸ್ಥಾನದಲ್ಲಿ ಅವನನ್ನು ತಾತ್ಕಾಲಿಕ ಕ್ಯಾಪ್ಟನ್ನಾಗಿ ಆಯ್ಕೆ ಮಾಡಿದೆ. ಇಲ್ಲಿ ಒಂದು ಬಹಳ ಮುಖ್ಯ ವಿಷಯ ಇದೆ. ಒಬ್ಬ ಭಾರತೀಯ ಸೂಪರ್ ಸ್ಟಾರ್ ಆಟಗಾರ ತಂಡಕ್ಕೆ ಬಂದ ನಂತರ ವಿದೇಶಿ ಕ್ಯಾಪ್ಟನ್ ಅನ್ನು ಸ್ವಲ್ಪ ಹಿಂದಕ್ಕೆ ತಳ್ಳಿ ಭಾರತೀಯ ಆಟಗಾರನಿಗೆ ಅವಕಾಶ ಕೊಡುತ್ತಿದ್ದಾರೆ ಎಂಬಂತೆ ಕಾಣುತ್ತಿದೆ. ಒಂದು ವೇಳೆ ಮೊದಲ ಕೆಲವು ಮ್ಯಾಚುಗಳಲ್ಲಿ ಇಶಾನ್ ಕಿಶನ್ ಕ್ಯಾಪ್ಟನ್ಸಿಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಚೆನ್ನಾಗಿ ಆಡಿದರೆ, ಪ್ಯಾಟ್ ಕಮಿನ್ಸ್ ಗಾಯದಿಂದ ಪೂರ್ತಿಯಾಗಿ ಗುಣಹೊಂದಿದ ನಂತರವೂ ಕ್ಯಾಪ್ಟನ್ಸಿ ಹಿಂದಕ್ಕೆ ಕೊಡದೆ ಇಶಾನನ್ನೇ ಮುಂದುವರಿಸುವ ಸಾಧ್ಯತೆ ಬಹಳ ದೊಡ್ಡದಾಗಿದೆ. ಇಶಾನ್ ಕಿಶನ್ ಕಳೆದ ಸೀಸನ್ನಲ್ಲೇ ಸನ್ರೈಸರ್ಸ್ ಹೈದರಾಬಾದ್ಗೆ ಸೇರಿದ್ದು. ಇನ್ನೂ ಒಂದು ಸೀಸನ್ ಕೂಡ ಪೂರ್ಣವಾಗಿಲ್ಲ. ಆದರೂ ಕೇವಲ 1 ವರ್ಷದಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿ ನೀಡುವುದು ತುಂಬಾ ಆಶ್ಚರ್ಯಕರವಾಗಿದೆ. ಆದರೆ ಅದೇ ಸಮಯದಲ್ಲಿ ತಂಡದೊಂದಿಗೆ ಬಹಳ ಸೀಸನ್ಗಳಿಂದ ಇರುವ, ಯಾವಾಗಲೂ ಧಮಾಕಾ ಪ್ರದರ್ಶನ ನೀಡುತ್ತಿರುವ ಅಭಿಷೇಕ್ ಶರ್ಮನನ್ನು ಮಾತ್ರ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ 2019ರಿಂದ ಸನ್ರೈಸರ್ಸ್ ಹೈದರಾಬಾದ್ನೊಂದಿಗಿದ್ದಾನೆ. ಅವನು ತಂಡಕ್ಕೆ ನಿಜವಾದ ಚಾಂಪಿಯನ್ ಆಟಗಾರ. ಟಿ20ಗಳಲ್ಲಿ ನಂಬರ್ 1 ರ್ಯಾಂಕ್ ಹೊಂದಿದ್ದಾನೆ. ಪ್ರತಿ ಸೀಸನ್ನಲ್ಲೂ ಅದ್ಭುತವಾಗಿ ಆಡ್ತಿದ್ದಾನೆ. 2024ರಲ್ಲಿ ರನ್ಗಳನ್ನು ಸುರಿದಿದ್ದಾನೆ. 2025ರಲ್ಲಿ ಸೆಂಚುರಿಯನ್ನು ಹೊಡೆದಿದ್ದಾನೆ. ಸನ್ರೈಸರ್ಸ್ ಹೈದರಾಬಾದ್ಗೆ ಈಗಿರುವ ಅಟ್ಯಾಕಿಂಗ್ ಸ್ಟೈಲ್ ಹಿಂದೆ ಅಭಿಷೇಕ್ ಶರ್ಮನ ದೊಡ್ಡ ಪಾತ್ರವಿದೆ. ಆದರೆ ಕಾವ್ಯ ಮಾರನ್ ನಾಯಕತ್ವದ ಮ್ಯಾನೇಜ್ಮೆಂಟ್ ಅಭಿಷೇಕ್ನನ್ನು ಪಕ್ಕಕ್ಕೆ ತಳ್ಳಿ ಇಶಾನ್ ಕಿಶನ್ಗೆ ಕ್ಯಾಪ್ಟನ್ಸಿ ನೀಡುವುದರ ಮೂಲಕ ಒಂದು ತುಂಬಾ ಸ್ಪಷ್ಟ ಸಂದೇಶವನ್ನು ನೀಡಿದೆ. ಅಂದ್ರೆ ಅಭಿಷೇಕ್ ಶರ್ಮನನ್ನು ಅವರಿನ್ನೂ ಕ್ಯಾಪ್ಟನ್ ಆಗಲು ತಕ್ಕ ಆಟಗಾರನಾಗಿ ನೋಡ್ತಿಲ್ಲ ಅಂತ ಅರ್ಥವಾಗುತ್ತದೆ. ಪ್ಯಾಟ್ ಕಮಿನ್ಸ್ ಪೂರ್ತಿಯಾಗಿ ಗುಣ ಹೊಂದಿದ್ರೂ ಭವಿಷ್ಯದಲ್ಲಿ ಕೂಡ ಇಶಾನ್ ಕಿಶನ್ನನ್ನೇ ಕ್ಯಾಪ್ಟನ್ ಆಗಿ ಮುಂದುವರಿಸುವ ಸಾಧ್ಯತೆ ತುಂಬಾ ಇದೆ. ಅಭಿಷೇಕ್ ಶರ್ಮನಿಗೆ ಆ ಜವಾಬ್ದಾರಿ ಬರುವುದಿಲ್ಲ ಎಂಬಂತೆ ಸ್ಪಷ್ಟವಾಗಿ ಕಾಣುತ್ತಿದೆ. ಅಭಿಷೇಕ್ ಶರ್ಮಾ ಸನ್ರೈಸರ್ಸ್ ಹೈದರಾಬಾದ್ ಪರವಾಗಿ ಸುಮಾರು 1853 ರನ್ಗಳನ್ನು ಗಳಿಸಿದ್ದಾನೆ. ಈ ರನ್ಗಳು ಎಲ್ಲವೂ ಹೈದರಾಬಾದ್ ತಂಡದ ಪರವಾಗಿಯೇ ಬಂದಿವೆ. ఢిల్లీ ಕ್ಯಾಪಿಟಲ್ಸ್ ಪರವಾಗಿ ಕೇವಲ ಕೆಲವು ರನ್ಗಳು ಮಾತ್ರ. ಇಷ್ಟು ವರ್ಷಗಳಿಂದ ತಂಡದೊಂದಿಗಿದ್ದು ರನ್ಗಳನ್ನು ಚೆನ್ನಾಗಿ ಗಳಿಸುತ್ತಿದ್ದಾನೆ. ಆದರೂ ಕ್ಯಾಪ್ಟನ್ಸಿ ಬರೆದಿರುವುದು ನಿಜವಾಗಿಯೂ ಆಶ್ಚರ್ಯಕರವಾಗಿದೆ. ಆದರೂ ಅಭಿಷೇಕ್ ಶರ್ಮನನ್ನು ವೈಸ್ ಕ್ಯಾಪ್ಟನ್ ಆಗಿ ನೇಮಿಸಿದ್ದಾರೆ. ಇಶಾನ್ ಕಿಶನ್ ಕ್ಯಾಪ್ಟನ್ ಆದರೆ ಅಭಿಷೇಕ್ ವೈಸ್ ಕ್ಯಾಪ್ಟನ್ ಆಗಿದ್ದಾನೆ. ಆದರೆ ಒಂದು ಕಾಲದಲ್ಲಿ ಭವಿಷ್ಯದ ಕ್ಯಾಪ್ಟನ್ ಎಂದು ನೋಡುತ್ತಿದ್ದ ಅಭಿಷೇಕ್ಗೆ ಇದು ಸ್ವಲ್ಪ ನಿರಾಸೆಯನ್ನು ಉಂಟುಮಾಡುವ ವಿಷಯವೇ. ಏಕೆಂದರೆ ವೈಸ್ ಕ್ಯಾಪ್ಟನ್ ಎಂದರೆ ಎಷ್ಟರ ಮಟ್ಟಿಗೆ ಮೌಲ್ಯ ಉಳಿಯುತ್ತದೆ ಎಂದು ನಮ್ಮೆಲ್ಲರಿಗೂ ಗೊತ್ತು. ಅಜಿಂಕ್ಯ ರಹಾಣೆ ವೈಸ್ ಕ್ಯಾಪ್ಟನ್ ಆಗಿದ್ದು ಡ್ರಾಪ್ ಆಗಿ ಹೋದ. ಅಕ್ಷರ್ ಪಟೇಲ್ ಟಿ20 ವಿಶ್ವಕಪ್ನಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದು ತೆಗೆದುಹಾಕಿದ್ರು. ಫಾರ್ಮ್ ಇಲ್ಲದಿದ್ರೆ ವೈಸ್ ಕ್ಯಾಪ್ಟನ್ ಆಗಿದ್ರೂ ಡ್ರಾಪ್ ಆಗುತ್ತಾನೆ. ಅದಕ್ಕೆ ಇದು ಸ್ವಲ್ಪ ಲಾಲಿಪಾಪ್ ತರಹದ್ದು ಎಂದು ಅನಿಸುತ್ತದೆ. ರನ್ಗಳು ಚೆನ್ನಾಗಿ ಬಂದ್ರೆ ಸೀಸನ್ ಪೂರ್ತಿ ಆಡ್ತಾನೆ. ಇಲ್ಲದಿದ್ರೆ ಅಭಿಷೇಕ್ ಶರ್ಮನನ್ನು ಕೂಡ ತಂಡದಿಂದ ತೆಗೆಯುವ ಸಾಧ್ಯತೆ ಇದೆ. ನನಗೆ ಮೊದಲು ಅನಿಸಿದ್ದೇನೆಂದ್ರೆ ಪ್ಯಾಟ್ ಕಮಿನ್ಸ್ ಆಡಲಾರದಿದ್ರೆ ಅಭಿಷೇಕ್ ಶರ್ಮಾ ಕ್ಯಾಪ್ಟನ್ ಆಗುತ್ತಾನೆ ಎಂದು. ಆದರೆ ಇಶಾನ್ ಕಿಶನ್ನನ್ನು ತಂದು ಕ್ಯಾಪ್ಟನ್ ಮಾಡಿದ್ದರಿಂದ ಪೂರ್ತಿಯಾಗಿ ಆಶ್ಚರ್ಯಪಟ್ಟು ಬಿಟ್ಟಿದ್ದೇವೆ. ಈಗ ಇಶಾನ್ ಕಿಶನ್ಗೆ ಲಾಟರಿ ಬಿದ್ದಿದೆ ಎಂದು ಹೇಳಬೇಕು. ಕಳೆದ 2 ವರ್ಷಗಳಲ್ಲಿ ಅವನ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಯಾವ ತಂಡದಲ್ಲೂ ಸ್ಥಿರವಾಗಿ ನಿಲ್ಲಲಿಲ್ಲ. ಭಾರತ ತಂಡದಲ್ಲೂ ಸ್ಥಿರವಾಗಿ ಆಡಲಿಲ್ಲ. ಆದರೆ ಈ ಅವಕಾಶದೊಂದಿಗೆ ಅವನ ಭವಿಷ್ಯ ಪೂರ್ತಿಯಾಗಿ ಬದಲಾಗಬಹುದು. ಅಭಿಷೇಕ್ ಶರ್ಮನಿಗೆ ಮಾತ್ರ ಇದು ಸ್ವರ್ಥ ನಿರಾಸೆಯನ್ನು ಉಂಟುಮಾಡುವ ವಿಷಯ. ಅವನ ಅದೃಷ್ಟ ಇನ್ನೂ ಪೂರ್ತಿಯಾಗಿ ತೆರೆಯಲಿಲ್ಲ ಎಂದು ಹೇಳಬೇಕು. ಇದು ಹೇಗಿದೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೇ ಹೇಳಿ.
ವಿಡಿಯೋ ನಚ್ಚಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಂದಿಗೆ ಮತ್ತೆ ಕಾಣ್ತೇವೆ. ಟೇಕ್ ಕೇರ್.